ಸರ್ಕಾರದ ವರ್ಚಸ್ಸು ವೃದ್ಧಿಗೆ ಕಾಂಗ್ರೆಸ್ ಈಗ ಮಹಾ ಪ್ಲಾನ್ ಒಂದನ್ನು ಮಾಡಿದೆ. ಗ್ಯಾರಂಟಿ ಯೋಜನೆಗಳ ಬೃಹತ್ ಸಮಾವೇಶಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 5 ಗ್ಯಾರಂಟಿಗಳು ಸಕ್ಸಸ್ ಆಗಿದ್ದಾವೆ ರಾಜ್ಯದಲ್ಲಿ. ಆದರೆ ಆ ಗ್ಯಾರಂಟಿಗಳು ಕೆಲವೊಂದಿಷ್ಟು ಸ್ಟಾಪ್ ಆಗಿಬಿಡ್ತಾವೆ ಅನ್ನುವಂಥ ಚರ್ಚೆ. ಅಂದರೆ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾವೆ, ಇಲ್ಲ 5 ಗ್ಯಾರಂಟಿಗಳು 5 ವರ್ಷವೂ ಇರ್ತವೆ ಅನ್ನುವಂಥ ಒಂದು ಭರವಸೆ ಬೇಕು ಜನರಿಗೆ. ಅದನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಟೀಕೆ ಮಾಡ್ತಿದ್ದಾರೆ ವಿರೋಧ ಪಕ್ಷದವರು. ಡಿಸೆಂಬರ್ ಮೊದಲ ವಾರದಲ್ಲಿ ಗ್ಯಾರಂಟಿ ಸಮಾವೇಶಕ್ಕೆ ಕಾಂಗ್ರೆಸ್ ಈಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. 5 ಕಂದಾಯ ವಿಭಾಗಗಳಲ್ಲಿ, ಅಂದರೆ 5 ಜಿಲ್ಲೆಗಳಲ್ಲಿ, ತುಮಕೂರು, ಕಲಬುರಗಿ, ಬೆಳಗಾವಿ, ಮೈಸೂರು, ಬೆಂಗಳೂರಿನಲ್ಲಿ ಈ ಗ್ಯಾರಂಟಿ ಸಮಾವೇಶವನ್ನು ಮಾಡಲಾಗುತ್ತೆ. ಶೀಘ್ರದಲ್ಲೇ ಸಮಾವೇಶದ ಸ್ಥಳ ಮತ್ತು ಡೇಟ್ ಅಂತಿಮಗೊಳಿಸ್ತಾರೆ ಕೈಪಡೆಯವರು. ಗ್ಯಾರಂಟಿ ಸಮಾವೇಶದ ಹೆಸರಲ್ಲಿ ಪಕ್ಷದ ಒಗ್ಗಟ್ಟು ಪ್ರದರ್ಶನ ಆಗುತ್ತೆ. ಅಂದರೆ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಭರ್ಜರಿ ಪ್ರಚಾರವನ್ನು ಪಡೆಯೋಕೆ ಕಾಂಗ್ರೆಸ್ ತಯಾರಿಯನ್ನು ಮಾಡಿಕೊಂಡಿದೆ. ವರ್ಚಸ್ಸು ವೃದ್ಧಿಗೆ ಅಂದರೆ ಸರ್ಕಾರ ಇಲ್ಲಿವರೆಗೂ ಏನೆಲ್ಲ ಮಾಡಿದೆ. ಸರ್ಕಾರ ಬಂದು ಈಗ 1.25 ವರ್ಷ 1.5 ವರ್ಷ ಆಯಿತು. ಹಾಗಾಗಿ 5 ಗ್ಯಾರಂಟಿಗಳು ಯಾವುದೇ ಅಡೆತಡೆ ಇಲ್ಲದೆ ಜನರಿಗೆ ಅನುಕೂಲ ಆಗ್ತಾ ಇದೆ. ಈಗ ನೋಡಿ, ಗೃಹಲಕ್ಷ್ಮಿಯಿಂದ ನಿಂತು ಹೋಗ್ಬಿಡ್ತು 2 ತಿಂಗಳದ್ದು, ಈ ರೀತಿ ಅದು ಪೆಂಡಿಂಗ್ ಇರೋದನ್ನು ಹಾಕ್ತಾ ಬರ್ತಾ ಇದ್ದಾರೆ. ಶಕ್ತಿ ಯೋಜನೆ ನಿಂತುಬಿಡುತ್ತಂತೆ, BPL ಕಾರ್ಡ್ ರದ್ದಾಗುತ್ತಂತೆ. ವಿರೋಧ ಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾವೆ. ಜನರು ಕೂಡ ಗೊಂದಲದಲ್ಲಿದ್ದಾರೆ. ಹಾಗಾಗಿ ಈ ಸಮಾವೇಶಗಳ ಮೂಲಕ ಜನರಿಗೆ ಒಂದು ಸಂದೇಶವನ್ನು ಕೊಡೋದು, ಯಾವುದೇ ಕಾರಣಕ್ಕೂ 5 ಗ್ಯಾರಂಟಿಗಳು ನಿಲ್ಲೋದಿಲ್ಲ, ಸರ್ಕಾರಕ್ಕೆ ಹೊರೆ ಆಗ್ತಾ ಇಲ್ಲ, ಖಜಾನೆ ಖಾಲಿಯಾಗಿಲ್ಲ, ನಾವು ಮಾತು ಕೊಟ್ಟಂಗೆ ನಡೆದುಕೊಳ್ತೀವಿ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡೋದು. ಹಾಗಾಗಿ 5 ಜಿಲ್ಲೆಗಳಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲ ಭಾಗಗಳನ್ನು ಒಳಗೊಂಡಂತೆ ಪ್ರಾದೇಶಿಕವಾರು ಹಳೆ ಮೈಸೂರು ಭಾಗ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಭಾಗ, ಮಧ್ಯ ಕರ್ನಾಟಕ ಭಾಗ ಮತ್ತು ಬೆಂಗಳೂರು ಗ್ರಾಮಾಂತರ, ಈ ರೀತಿಯಾಗಿ ಪ್ಲೇಸ್ಗಳನ್ನು ಆಯ್ಕೆ ಮಾಡಿದ್ದಾರೆ. ಅಂದರೆ ಇದರ ಒಂದು ಸಂದೇಶ ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳ ಸಕ್ಸಸ್ ಮೀಟು ಅಂತ ಹೇಳ್ಬೋದು. ಅದರೊಟ್ಟಿಗೆ ಕಾಂಗ್ರೆಸ್ ನಾಯಕರ ಒಂದು ಒಗ್ಗಟ್ಟು ಪ್ರದರ್ಶನ. ನಾವೆಲ್ಲರೂ ಕೂಡ ಜೊತೆಗಿದ್ದೇವೆ, ನಮ್ಮಲ್ಲಿ ಭಿನ್ನಮತ ಇಲ್ಲ, ಜೊತೆಗೆ ಹೊಂದಾಣಿಕೆ ಕೊರತೆ ಇಲ್ಲ. ಶಾಸಕರು ಮತ್ತು ಸಚಿವರ ಮಧ್ಯೆ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದೆ ಅನ್ನೋದು ನೋಡ್ತಾ ಇದ್ವಿ. ಇಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ಸರ್ಕಾರ ಬೀಳಿಸುವಂಥ ಪ್ರಯತ್ನಗಳು ನಡೀತಾ ಇದೆ ಅಂತೆ. 100 ಕೋಟಿ 50 ಕೋಟಿ ಆಫರು, ಕೆಲವೊಬ್ಬರಿಗೆ ಆಮಿಷ ಹೋಗಿದೆ ಅಂತೆ. ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡೋದು ಈ ಒಂದು ಕಾರ್ಯಕ್ರಮದ ಮೂಲಕ. 136 ಜನ ಶಾಸಕರು ಒಗ್ಗಟ್ಟಾಗಿದ್ದೇವೆ, ಸರ್ಕಾರ ಸುಭದ್ರವಾಗಿದೆ ಅನ್ನೋದನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ಕಾಂಗ್ರೆಸ್ ಸಾರಲಿಕ್ಕೆ ಹೊರಟಿದೆ.